ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಆ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ಫಾರ್ಮೇಟ್ ತಿಳಿಸ್ಕೊಳ್ತೀನಿ. ಇದು ಟ್ರೇಡಿಂಗ್ ಅಕೌಂಟ್ನ ಫಾರ್ಮೇಟ್, ದೆನ್ ನೆಕ್ಸ್ಟ್ ಇರುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮೇಟ್, ನೆಕ್ಸ್ಟ್ ಇರುವಂಥದ್ದು ಬ್ಯಾಲೆನ್ಸ್ ಶೀಟ್ನ ಫಾರ್ಮೇಟ್. ನಿಮಗೆ ಎಕ್ಸಾಮ್ನಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೇಳಿದ್ರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟನ್ನು ಮಾಡ್ಲಿಕ್ಕೆ ಕೇಳಿದ್ರೆ 15 ಮಾರ್ಕ್ಸಿಗೆ ಕೇಳ್ತಾರೆ. ಒಂದೊಂದು ಯೂನಿವರ್ಸಿಟಿಯಲ್ಲಿ ಒಂದೊಂದು ಪ್ಯಾಟರ್ನ್ ಇದೆ. ನಿಮ್ಮ ಯೂನಿವರ್ಸಿಟಿಲಿ ಏನು ಪ್ಯಾಟರ್ನ್ ಇರುತ್ತೋ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ 10 ಮಾರ್ಕ್ಸಿಗೆ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟನ್ನು ಕೇಳಿದಾಗ, ಕಂಬೈನ್ ಮಾಡಿ ಕೇಳಿದಾಗ ನೀವು ಮೂರನ್ನೂ ಮಾಡಲಿಕ್ಕಿರುತ್ತೆ. ಟ್ರೇಡಿಂಗ್ ಅಕೌಂಟು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಆ ಥರ ಕೇಳಿದಾಗ ಜಾಸ್ತಿ ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ನಾನು ಇಲ್ಲಿ ಕ್ವಶನ್ ಬರ್ಕೊಂಡಿದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟನ್ನು ಮಾಡಲಿಕ್ಕೆ ಈ ಪ್ರಾಬ್ಲಮ್ನಲ್ಲಿ ಕೊಡಲಿಲ್ಲ. ಸೊ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಆ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾಗತ್ತೆ. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನೀವು 2 ರೇಷಿಯೋ ಮಾಡ್ಕೊಳ್ಬೇಕಾಗತ್ತೆ. 2 ರೇಷಿಯೋ ಯಾವುದು ಅಂತಂದರೆ ಪರ್ಚೇಸ್ ರೇಷಿಯೋ, ಸೇಲ್ಸ್ ರೇಷಿಯೋ. ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಚೇಸ್ ಅಮೌಂಟನ್ನು ಬರ್ಕೊಳ್ಬೇಕು. ಈ ಪ್ರಾಬ್ಲಮ್ನಲ್ಲಿ ಪರ್ಚೇಸ್ ಅಮೌಂಟ್ ಅಂತ ಹೇಳಿ ಒಂದು ಕಂಪನಿಯಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಮೆನ್ಸ್ ವೇರ್ ಮತ್ತು ಲೇಡೀಸ್ ವೇರ್. ಅದೊಂದು ಟೆಕ್ಸ್ಟೈಲ್ ಕಂಪ್ನಿ ಇದೆ, ಬಟ್ಟೆ ಅಂಗಡಿ ಇದೆ. ಸೊ ಅದರಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಮೆನ್ಸ್ ವೇರ್ ಮತ್ತು ಲೇಡೀಸ್ ವೇರ್. 2 ಅಮೌಂಟ್ ಕೊಟ್ಟಿದ್ದಾರೆ, 35,000, 30,000. ಈ ಅಮೌಂಟನ್ನು ಬರ್ಕೊಂಡು ನಾವು ರೇಷಿಯೋ ಮಾಡಬೇಕಾಗತ್ತೆ. ಸೊ 35,000, 30,000 ಇದನ್ನು ಸಿಂಪ್ಲಿಫೈ ಮಾಡಿದಾಗ 35:30 ಆಗುತ್ತೆ. ರೇಷಿಯೋ ಮಾಡಿಕೊಂಡಾಗ 7:6 ಆಗುತ್ತೆ. ಸೊ ಫಸ್ಟು ಪರ್ಚೇಸ್ ರೇಷಿಯೋ ಮಾಡ್ಕೊಳ್ಬೇಕು, ದೆನ್ ಸೇಲ್ಸ್ ರೇಷಿಯೋ ಮಾಡ್ಕೊಳ್ಬೇಕು. ಸೇಲ್ಸ್ ರೇಷಿಯೋ ಮಾಡಬೇಕಾದ್ರೆ ಸೇಲ್ಸ್ ಅಮೌಂಟ್ ಬರ್ಕೊಳ್ಬೇಕು. ಸೇಲ್ಸ್ ಕೊಟ್ಟಿರುವಂಥ ಅಮೌಂಟ್ ಎಷ್ಟು ಅಂತಂದರೆ 60,000, 40,000 ಕೊಟ್ಟಿದ್ದಾರೆ. ಈ 60,000, 40,000 ಅನ್ನು ಬರ್ಕೊಳ್ಬೇಕು. ಬರ್ಕೊಂಡು ರೇಷಿಯೋ ಸಿಂಪ್ಲಿಫೈ ಮಾಡಿದಾಗ 4 zeros ಕ್ಯಾನ್ಸಲ್ ಆಗುತ್ತೆ. ರೇಷಿಯೋ 6:4 ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿದ್ರೂ ಆಗುತ್ತೆ, ಮಾಡದೇ ಇದ್ರೂ ಆಗುತ್ತೆ, ಆನ್ಸರ್ ಒಂದೇ ಬರುತ್ತೆ. 2 3s are 6, 2 2s are 4. ರೇಷಿಯೋ 3:2 ಆಗುತ್ತೆ. ಸೊ ಫಸ್ಟು ಪರ್ಚೇಸ್ ರೇಷಿಯೋ, ಸೇಲ್ಸ್ ರೇಷಿಯೋ ಮಾಡಿಕೊಂಡು ದೆನ್ ನೀವು ಸೊಲ್ಯೂಷನನ್ನು ಸ್ಟಾರ್ಟ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಲಿಯೋದು ಬೇಡ, ಟ್ರೇಡಿಂಗ್ ಅಕೌಂಟನ್ನು ನೀಟಾಗಿ ಕಲ್ತ್ಕೊಳ್ಬೇಕು. ಟ್ರೇಡಿಂಗ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಟ್ರೇಡಿಂಗ್ ಅಕೌಂಟಲ್ಲಿ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನೆಲ್ಲ ಟ್ರೇಡಿಂಗ್ ಅಕೌಂಟಿಗೆ ಬರೀಬೇಕು. ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿ ಕಾಮನ್ ಆಗಿ 6 ಎಂಟ್ರಿ ಬಂದೇ ಬರುತ್ತೆ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ದೆನ್ ಕ್ಯಾರೇಜ್ ಇನ್ವರ್ಡ್ ಅಥವಾ ವೇಜಸ್, ದೆನ್ ಬ್ಯಾಲೆನ್ಸಿಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಅಂತ ಬರೀಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ನಾನು ಇಲ್ಲಿ ಫಸ್ಟು ಓಪನಿಂಗ್ ಸ್ಟಾಕ್ ಬರ್ಕೊಂಡಿದ್ದೀನಿ. ಸ್ಟಾಕ್ ಆನ್ 1/1 ಅಂತಿರೋದು ಓಪನಿಂಗ್ ಸ್ಟಾಕು. ಅಡ್ಜಸ್ಟ್ಮೆಂಟಲ್ಲಿ ಸ್ಟಾಕ್ ಆನ್ 31st well ಅಂತ ಕೊಟ್ಟಿದ್ದಾರೆ. 31st well ಅಂತಿರೋದು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಕೊಟ್ಟಿರುವಂಥ ಅಮೌಂಟು 17,400 ಫಾರ್ ಮೆನ್ಸ್ ವೇರ್, ದೆನ್ ಲೇಡೀಸ್ ವೇರಿಗೆ 14,700 ಕೊಟ್ಟಿದ್ದಾರೆ. ಎಲ್ಲ ಪ್ರಾಬ್ಲಮ್ನಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟು ಓಪನಿಂಗ್ ಸ್ಟಾಕ್ ಬರ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್ ಅಂತಂದರೆ ಯಾವುದೇ ಒಂದು ಬಟ್ಟೆ ಅಂಗಡಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಸ್ಟಾಕ್ ಇರಲೇಬೇಕು. ಆ ಸ್ಟಾಕನ್ನು ದುಡ್ಡು ಕೊಟ್ಟು ತೊಗೊಳ್ಬೇಕು. ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಪರ್ಚೇಸಸ್, ಇರೋವಂಥ ಸ್ಟಾಕ್ ಸಾಕಾಗಿಲ್ಲ ಅಂಥೇಳಿ ಮತ್ತೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಇದು ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು. ಪರ್ಚೇಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 35,000, 30,000 ಆ ಅಮೌಂಟನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇರುವಂಥದ್ದು ಸೇಲ್ಸ್. ನಮ್ಮ ಹತ್ರ ಇರುವಂಥ ಐಟಮನ್ನು ಮಾರಿದಾಗ ನಮಗೆ ಇನ್ಕಮ್ ಆಗುತ್ತೆ, ದುಡ್ಡು ಬರುತ್ತೆ, ಹಾಗಾಗಿ ಇದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬೈ ಸೇಲ್ಸ್ ಅಂತ ಬರೆದು ಮೆನ್ಸ್ ವೇರಲ್ಲಿ 60,000, ಲೇಡೀಸ್ ವೇರಲ್ಲಿ 40,000 ಆ ಅಮೌಂಟನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. 60,000, 40,000. ದೆನ್ ವೇಜಸ್ ಇದೆ. ವೇಜಸ್ ಅಂತಂದರೆ ಕೆಲಸಗಾರರಿಗೆ ಸಂಬಳ, ಕೂಲಿ ಕೊಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಮೆನ್ಸ್ ವೇರ್, ಲೇಡೀಸ್ ವೇರ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 8,200, 2,700. ಸೊ ಎಲ್ಲದೂ 2 ಅಮೌಂಟ್ ಕೊಟ್ಟಿದ್ದಾರೆ. 2 ಅಮೌಂಟ್ ಕೊಟ್ಟು ತುಂಬ ಈಸಿ, ಡೈರೆಕ್ಟಾಗಿ ಬರೋದಾಯಿತು. ಸೊ ಇವಿಷ್ಟು ಅಲ್ಲದೇ ಟ್ರೇಡಿಂಗ್ ಅಕೌಂಟಿಗೆ ಬರುವಂಥ ಎಂಟ್ರಿ ಯಾವುದು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಎಲ್ಲದನ್ನು ಗಮನಿಸ್ತಾ ಹೋಗೋಣ. ಎಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಡಲಿಲ್ಲ. ದೆನ್ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರಾ. ಸೊ ಈ ಪ್ರಾಬ್ಲಮಲ್ಲಿ ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. ಯೂಶ್ವಲಿ ನಾವು ಕ್ಯಾರೇಜ್ ಇನ್ವರ್ಡ್ಗೆ ಪರ್ಚೇಸನ್ನು ರೇಷಿಯೋ ಆಗಿ ತಗೊಳ್ತೀವಿ. ಪರ್ಚೇಸ್ ರೇಷಿಯೋ ನಾವಿಲ್ಲಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಪರ್ಚೇಸ್ ರೇಷಿಯೋ ಎಷ್ಟು ಅಂತಂದರೆ 7:6. ಒಂದೇ ಅಮೌಂಟ್ ಕೊಟ್ಟಿದ್ದಾರೆ. ಆ ಒಂದು ಅಮೌಂಟನ್ನು ಪರ್ಚೇಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು, ಬಟ್ ಈ ಪ್ರಾಬ್ಲಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಒಂದಷ್ಟು ಐಟಮ್ಗಳಿಗೆ, ರೆಂಟಿಗೆ, ಸನ್ಡ್ರಿ ಎಕ್ಸ್ಪೆನ್ಸಸ್ಸಿಗೆ, ಲೈಟಿಂಗಿಗೆ, ಸ್ಯಾಲ್ರಿಗೆ, ಕ್ಯಾರೇಜ್ ಇನ್ವರ್ಡಿಗೆ
2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಿಷ್ಟು ಎಕ್ಸ್ಪೆನ್ಸಸ್ಸಿಗೆ 2:1 ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕ್ಯಾರೇಜ್ ಇನ್ವರ್ಡನ್ನು ಕೂಡ 2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಕ್ಯಾರೇಜ್ ಇನ್ವರ್ಡ್ ಅಂತಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಶಿಪ್ಪಿಂಗ್ ಚಾರ್ಜಸ್. ಇದು ನಮಗೆ ಎಕ್ಸ್ಪೆನ್ಸಸ್ 2,340 ರೂಪಾಯಿನ ಡಿಪಾರ್ಟ್ಮೆಂಟ್ ಮೆನ್ಸ್ ವೇರಿಗೆ ಲೇಡೀಸ್ ವೇರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋದಲ್ಲಿ? 2:1. 2:1 ಅಂತಂದರೆ 2/3, 1/3. 3 ಹೇಗೆ ಬರುತ್ತೆ ಅಂತಂದರೆ 2+1. 2+1 3. 2/3 ಮಾಡಿದಾಗ ಮೆನ್ಸ್ ವೇರಿಗೆ ಅಮೌಂಟ್ ಬರುತ್ತೆ 1,560. 1/3 ಮಾಡಿದಾಗ ಲೇಡೀಸ್ ವೇರಿಗೆ ಅಮೌಂಟ್ ಬರುತ್ತೆ 780. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋದು ಇಷ್ಟೇ ಎಂಟ್ರಿ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ವೇಜಸ್, ಕ್ಯಾರೇಜ್ ಇನ್ವರ್ಡ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದರೆ ಬರೀಬೇಕು. ಸೊ ಎಲ್ಲ ಆದಮೇಲೆ ಟೋಟಲ್ ಮಾಡಬೇಕು. ಯಾವಾಗಲೂ ಕ್ರೆಡಿಟ್ ಸೈಡ್ ಟೋಟಲ್ಲೇ ಯೂಶ್ವಲಿ ಜಾಸ್ತಿ ಇರುತ್ತೆ. ನೀವು ಎರಡೂ ಸೈಡ್ ಟೋಟಲ್ ಮಾಡ್ಕೊಳ್ಬೇಕು. ಎರಡೂ ಕಾಲಮ್, ಮೆನ್ಸ್ ವೇರ್, ಲೇಡೀಸ್ ವೇರ್, ಮೆನ್ಸ್ ವೇರ್, ಲೇಡೀಸ್ ವೇರ್, ಡೆಬಿಟಲ್ಲೂ ಟೋಟಲ್ ಮಾಡಬೇಕು, ಕ್ರೆಡಿಟಲ್ಲೂ ಟೋಟಲ್ ಮಾಡಬೇಕು. ಯಾವ ಸೈಡಿನ ಅಮೌಂಟು ಜಾಸ್ತಿ ಇರುತ್ತೋ ಅದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈಗ ಕ್ರೆಡಿಟಿನ ಟೋಟಲ್ ಜಾಸ್ತಿ ಇದೆ. ಲೇಡೀಸ್ ವೇರು 52,050 ಇದೆ, ಮೆನ್ಸ್ ವೇರ್ 76,740 ಇದೆ. ಇಲ್ಲೂ ಅದೇ ಥರನೇ ಜಾಸ್ತಿ ಇರೋದು ಕ್ರೆಡಿಟ್ ಸೈಡ್ ಆಗಿರೋದ್ರಿಂದ ಅದೇ ಟೋಟಲನ್ನೇ ಡೆಬಿಟಲ್ಲೂ ಬರ್ಕೊಳ್ಬೇಕು. 52,050. ನೆಕ್ಸ್ಟ್ ಇರುವಂಥದ್ದು 76,740. ಕ್ರೆಡಿಟ್ ಸೈಡಿನ ಟೋಟಲನ್ನೇ ಡೆಬಿಟ್ ಸೈಡಲ್ಲಿ ಬರ್ಕೊಳ್ಬೇಕು. ಈಗ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ. ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಅಮೌಂಟ್ ಹೇಗೆ ಬಂತು ಅಂತಂದರೆ ಈ 76,740ರಿಂದ ಇವಿಷ್ಟನ್ನು ಲೆಸ್ ಮಾಡಿದಾಗ 76,740 -17,400 -35,000 -8,200 -1,560 ಮಾಡಿದಾಗ 14,580 ಬಂತು. 52,050ಇಂದ ಇವಿಷ್ಟನ್ನು ಕಳೆದಾಗ 3,870 ಆಯಿತು. ಇಲ್ಲಿಗೆ ಟ್ರೇಡಿಂಗ್ ಅಕೌಂಟ್ ಮುಗೀತು. ಟ್ರೇಡಿಂಗ್ ಅಕೌಂಟನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ನಾವಿಲ್ಲಿ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬರ್ಕೊಳ್ಬೇಕು. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಇಲ್ಲೇನಿ ಗ್ರಾಸ್ ಪ್ರಾಫಿಟ್ ಬಂದಿರುತ್ತೋ ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಗ್ರಾಸ್ ಪ್ರಾಫಿಟ್ ಎಷ್ಟು ಆನ್ಸರ್ ಬಂದಿದೆ ಅಂತಂದರೆ 14,580, 3,870. ಅದನ್ನು ಫಸ್ಟ್ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. 14,580. ನೆಕ್ಸ್ಟ್ ಇರುವಂಥದ್ದು 3,870. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ ನಾವು ಕ್ವಶನಲ್ಲಿ ಕೊಟ್ಟಿರುವಂಥ ಎಂಟ್ರಿಗಳನ್ನು ಗಮನಿಸಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ಬರ್ದಿಲ್ವೋ ಅದೆಲ್ಲದನ್ನು ಇಲ್ಲಿಗೆ ಬರೀಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ಬರ್ದಿಲ್ಲ ನಾವಿಲ್ಲಿ ರೆಂಟನ್ನು ಬರ್ದಿಲ್ಲ, ಸನ್ರಿ ಎಕ್ಸ್ಪೆನ್ಸಸ್ಸನ್ನು ಬರ್ದಿಲ್ಲ, ಸ್ಯಾಲ್ರಿಯನ್ನು ಬರ್ದಿಲ್ಲ, ಲೈಟಿಂಗ್, ಡಿಸ್ಕೌಂಟ್ ಪೇಯ್ಡ್, ಡಿಸ್ಕೌಂಟ್ ರಿಸೀವ್ಡ್, ಅಡ್ವರ್ಟೈಸಿಂಗ್, ಇವಿಷ್ಟನ್ನು ನಾವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೀಬೇಕು. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಈಗ ರೆಂಟ್ ಅಂತಂದರೆ ಬಾಡಿಗೆ ಕಟ್ತಾ ಇದ್ದೀವಿ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಸನ್ರಿ ಎಕ್ಸ್ಪೆನ್ಸಸ್ ಹೆಸರಲ್ಲೇ ಕೊಟ್ಟಿದ್ದಾರೆ ಎಕ್ಸ್ಪೆನ್ಸಸ್ ಅಂತ, ಅಂದರೆ ಸಾಮಾನ್ಯ ಖರ್ಚು, ಡೇ ಟು ಡೇ ಆಗುವಂಥ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡಿಗೆ ಬರೀಬೇಕು. ಸ್ಯಾಲ್ರಿ, ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಲೈಟಿಂಗ್ ಅಂತಂದರೆ ಎಲೆಕ್ಟ್ರಿಸಿಟಿ ಚಾರ್ಜಸ್, ಕರೆಂಟ್ ಬಿಲ್ ಪೇಮೆಂಟ್ ಮಾಡ್ತಾ ಇದ್ದೀವಿ, ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡಿಗೆ ಬರೀಬೇಕು. ಡಿಸ್ಕೌಂಟ್ ಪೇಯ್ಡ್, ಕಸ್ಟಮರ್ಸಿಗೆ ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ, ಡಿಸ್ಕೌಂಟ್ ಕೊಟ್ಟಾಗ ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ತಗೊಳ್ತಾ ಇದ್ದೀವಿ, ಇನ್ಕಮ್ ಆಗುತ್ತೆ, ಹಾಗಾಗಿ ಇದನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ. ಅಡ್ವರ್ಟೈಸಿಂಗ್ ಕೊಟ್ಟಿದ್ದಾರೆ. ಅಡ್ವರ್ಟೈಸಿಂಗ್ ಅಂತಂದರೆ ನಮ್ಮ ಕಂಪನಿಯನ್ನು ಪ್ರಮೋಟ್ ಮಾಡೋದಕ್ಕೆ, ನಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾ ಇದ್ದೀವಿ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ, ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡಿಗೆ ಬರೀಬೇಕು. ಕ್ಯಾರೇಜ್ ಇನ್ವರ್ಡನ್ನು ಆಲ್ರೆಡಿ ನಾವು ಟ್ರೇಡಿಂಗ್ ಅಕೌಂಟಿಗೆ ಬರೆದಾಗಿದೆ, ಕ್ಯಾರೇಜ್ ಇನ್ವರ್ಡನ್ನು ಬರೀಲಿಕ್ಕಿಲ್ಲ. ಸೊ ಇಲ್ಲಿರುವಂಥ ಎಲ್ಲ ಎಂಟ್ರಿಗಳನ್ನು ನಾವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರ್ಕೊಳ್ಬೇಕು. ಫಸ್ಟ್ ಇರುವಂಥ ಎಂಟ್ರಿ ರೆಂಟ್ ಆದಮೇಲೆ ಇರುವಂಥದ್ದು ಸನ್ರಿ ಎಕ್ಸ್ಪೆನ್ಸಸ್ ಆದಮೇಲೆ ಸ್ಯಾಲ್ರಿ. ನಾನಿಲ್ಲಿ 1 by 1 ಎಲ್ಲ ಎಂಟ್ರಿಗಳನ್ನು ಬರ್ಕೊಳ್ತಾ ಇದ್ದೀನಿ. ರೆಂಟ್, ಸನ್ರಿ ಎಕ್ಸ್ಪೆನ್ಸಸ್, ನೆಕ್ಸ್ಟು ಸ್ಯಾಲ್ರಿ ಆದಮೇಲೆ ಇರುವಂಥದ್ದು ಲೈಟಿಂಗ್ ಆದಮೇಲೆ ಡಿಸ್ಕೌಂಟ್ ಅಲೋಡ್ ಅಥವಾ ಡಿಸ್ಕೌಂಟ್ ಪೇಯ್ಡ್. ನೆಕ್ಸ್ಟ್ ಇರುವಂಥದ್ದು ಡಿಸ್ಕೌಂಟ್ ರಿಸೀವ್ಡ್, ನಮಗೆ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಸೈಡಿಗೆ ಬರೀಬೇಕು, ಬೈ ಡಿಸ್ಕೌಂಟ್ ರಿಸೀವ್ಡ್. ನೆಕ್ಸ್ಟ್ ಇರುವಂಥದ್ದು ಅಡ್ವರ್ಟೈಸಿಂಗನ್ನು ಎಕ್ಸ್ಪೆನ್ಸಸ್ಸು, ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು, ಅಡ್ವರ್ಟೈಸಿಂಗ್. ನೆಕ್ಸ್ಟು ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, ಆಲ್ರೆಡಿ ಬರೆದಾಗಿದೆ. ಈಗ ಎಕ್ಸ್ಪೆನ್ಸಸ್ ಬರೀಬೇಕಾದ್ರೆ ನೋಡಿ, ರೆಂಟ್ ಕೊಟ್ಟಿರುವಂಥ ಅಮೌಂಟು 9,390 ಕೊಟ್ಟಿದ್ದಾರೆ. ಈ ಒಂದೇ ಅಮೌಂಟನ್ನು ಎರಡೂ ಕಾಲಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಮೆನ್ಸ್ ವೇರಿಗೆ, ಲೇಡೀಸ್ ವೇರಿಗೆ
ಡಿಸ್ಟ್ರಿಬ್ಯೂಷನ್ ಮಾಡಿ ಬರೀಬೇಕು. ಬಟ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಕ್ವಶನಲ್ಲಿ ರೇಷಿಯೋ ಕೊಟ್ಟಿದ್ದಾರಾ ಅಂತ ಫಸ್ಟ್ ಗಮನಿಸಬೇಕು. ರೆಂಟಿಗೆ ರೇಷಿಯೋ ಕೊಟ್ಟಿದ್ದಾರೆ. ರೇಷಿಯೋ ಎಷ್ಟು ಅಂತಂದರೆ 2:1. 2:1 ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ದೆನ್ ಸನ್ರಿ ಎಕ್ಸ್ಪೆನ್ಸಸ್ಸಿಗೂ ರೇಷಿಯೋ ಕೊಟ್ಟಿದ್ದಾರೆ 2:1. ದೆನ್ ಲೈಟಿಂಗಿಗೂ ರೇಷಿಯೋ ಕೊಟ್ಟಿದ್ದಾರೆ 2:1. ಸ್ಯಾಲ್ರಿಗೂ ರೇಷಿಯೋ ಕೊಟ್ಟಿದ್ದಾರೆ 2:1. ದೆನ್ ಡಿಸ್ಕೌಂಟಿಗೆ ರೇಷಿಯೋ ಕೊಡಲಿಲ್ಲ. ಡಿಸ್ಕೌಂಟ್ ಪೇಯ್ಡಿಗೂ ಕೊಡಲಿಲ್ಲ, ರಿಸೀವ್ಡಿಗೂ ಕೊಡಲಿಲ್ಲ. ಯೂಶ್ವಲಿ ಡಿಸ್ಕೌಂಟಿಗೆ ರೇಷಿಯೋ ಕೊಡಲ್ಲ. ಅಡ್ವರ್ಟೈಸಿಂಗನ್ನು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಿದ್ದಾರೆ 1:1. ಸೊ ಫಸ್ಟು ಯಾವ್ದಾವುದಕ್ಕೆ ರೇಷಿಯೋ ಕೊಟ್ಟಿದ್ದಾರೋ ಅವೆಲ್ಲದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಫಸ್ಟು ರೆಂಟ್ ಕೊಟ್ಟಿರುವಂಥ ಅಮೌಂಟ್ ಎಷ್ಟು ಅಂತಂದರೆ 9,390. ಆ 9,390 2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟಿದ್ದಾರೆ 2/3, 1/3. 3 ಹೇಗೆ ಬಂತು? 2 + 1 3. 2/3 ಮಾಡಿದಾಗ ಮೆನ್ಸ್ ವೇರಿಗೆ ಅಮೌಂಟ್ ಸಿಗುತ್ತೆ. 1/3 ಮಾಡಿದಾಗ ಲೇಡೀಸ್ ವೇರಿಗೆ ಅಮೌಂಟ್ ಸಿಗುತ್ತೆ. ಸೊ ರೆಂಟ್ ಅಮೌಂಟ್ ಎಷ್ಟು ಬರುತ್ತೆ ಅಂತಂದರೆ 6,260. ನೆಕ್ಸ್ಟ್ ಬರುವಂಥ ಅಮೌಂಟು 3,130. ಅದೇ ಥರನೇ ಎಲ್ಲ ಎಕ್ಸ್ಪೆನ್ಸಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ಕೊಟ್ಟಿರೋದು ಸನ್ರಿ ಎಕ್ಸ್ಪೆನ್ಸಸ್ 2:1 ಡಿಸ್ಟ್ರಿಬ್ಯೂಷನ್ ಮಾಡಬೇಕು. 3,600 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. 3,600 ಇಂಟು 2:1, 2/3, 1/3. ಅಲ್ಲಿಗೆ ಬರುವಂಥ ಅಮೌಂಟು 312 3,600, 12 2,400 ಬರುತ್ತೆ. ನೆಕ್ಸ್ಟ್ 1,200 ಬರುತ್ತೆ. ನೆಕ್ಸ್ಟ್ ಸ್ಯಾಲ್ರಿ ಅಮೌಂಟ್ ಕೊಟ್ಟಿರೋದು, ಸ್ಯಾಲ್ರಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 3,000 ಅಮೌಂಟ್ ಕೊಟ್ಟಿದ್ದಾರೆ ಸ್ಯಾಲ್ರಿ. ಸೊ ರೇಷಿಯೋ ಎಷ್ಟು? ರೇಷಿಯೋ ಸೇಮ್ ರೇಷಿಯೋ 3:1. 2:1. 2:1 ಅಂದರೆ 2/3, 1/3. ಸೊ ಸಿಂಪ್ಲಿಫೈ ಮಾಡಿದಾಗ 2,000, 1,000 ಆಗುತ್ತೆ. 2,000, 1,000. ಲೈಟಿಂಗ್ ಕೂಡ ಅದೇ ಥರನೇ. ಲೈಟಿಂಗ್ ಕೊಟ್ಟಿರುವಂಥ ಅಮೌಂಟು 2,100. 2,100 ಇಂಟು 2/3, 1/3. 3 7 21, 7 2 14, 1,400 ರೂಪಾಯಿ ಬರುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ಪೇಯ್ಡ್, ವೆರಿ ಇಂಪಾರ್ಟೆಂಟ್. ನಾವೊಂದಷ್ಟು ಕೋಡ್ ವರ್ಡ್ ಹೇಳ್ತೀನಿ. ಡಿಸ್ಕೌಂಟನ್ನು ಯಾವಾಗಲೂ ನೀವು ಪರ್ಚೇಸ್ ಅಥವಾ ಸೇಲ್ಸನ್ನು ಬೇಸಾಗಿ ತಗೊಳ್ಬೇಕು. DRP ಅಂತ ನೆನ್ಪಿಟ್ಕೊಳ್ಳಿ, ದಾಮೋದರ್ ರಿವರ್ ಪ್ರಾಜೆಕ್ಟ್ ಅಂತ. ಇದು ಕೋಡ್ ವರ್ಡ್ DRP. ಇದನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ ಮಾಡ್ಬೋದು, ಇಲ್ಲಾಂದರೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. DRP ಅಂತಂದರೆ ಡಿಸ್ಕೌಂಟ್ ರಿಸೀವ್ಡಿಗೆ ಪರ್ಚೇಸ್ ಆಗಿ ರೇಷಿಯೋ ಆಗಿ ತಗೊಳ್ಬೇಕು. ಡಿಸ್ಕೌಂಟ್ ಪೇಯ್ಡಿಗೆ ಇದ್ರ ಅಪೋಸಿಟ್. ಡಿಸ್ಕೌಂಟ್ ರಿಸೀವ್ಡಿಗೆ ಪರ್ಚೇಸ್, ಡಿಸ್ಕೌಂಟ್ ಪೇಯ್ಡಿಗೆ ಸೇಲ್ಸ್ ರೇಷಿಯೋ. ಡಿಸ್ಕೌಂಟ್ ರಿಸೀವ್ಡ್, ಯಾವಾಗ ಡಿಸ್ಕೌಂಟ್ ರಿಸೀವ್ ಮಾಡ್ತೀವಿ? ಪರ್ಚೇಸ್ ಮಾಡಬೇಕಾದ್ರೆ ಡಿಸ್ಕೌಂಟನ್ನು ರಿಸೀವ್ ಮಾಡ್ತೀವಿ. ಸೊ ಡಿಸ್ಕೌಂಟ್ ರಿಸೀವ್ಡಿಗೆ ಯಾವ ರೇಷಿಯೋ? ಪರ್ಚೇಸ್ ರೇಷಿಯೋ. ಡಿಸ್ಕೌಂಟ್ ಪೇಯ್ಡ್ ಅಥವಾ ಡಿಸ್ಕೌಂಟ್ ಅಲೋಡಿಗೆ ಯಾವ ರೇಷಿಯೋ? ಸೇಲ್ಸ್ ರೇಷಿಯೋ. ಯಾವಾಗ ಡಿಸ್ಕೌಂಟ್ ಕೊಡ್ತೀವಿ? ಸೇಲ್ಸ್ ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಡ್ತೀವಿ. ಸೊ ಡಿಸ್ಕೌಂಟಿಗೆ ಯಾವುದನ್ನು ರೇಷ್ ಆಗಿ ತೊಗೊಳ್ಬೇಕು ಅಂತಂದರೆ ಸೇಲ್ಸ್ ರೇಷಿಯೋನ ನೀವು ಬೇಸ್ ಆಗಿ ತೊಗೊಳ್ಬೇಕು. ಸೇಲ್ಸ್ ರೇಷಿಯೋ 3:2 ಇದೆ. ಡಿಸ್ಕೌಂಟ್ ಕೊಟ್ಟಿರುವಂಥ ಅಮೌಂಟ್ ಎಷ್ಟು ಅಂತಂದರೆ ಕ್ವಶನಲ್ಲಿ ಡಿಸ್ಕೌಂಟ್ ಪೇಯ್ಡ್ ಅಂತ ಹೇಳಿ 2,220 ರೂಪಾಯಿ ಕೊಟ್ಟಿದ್ದಾರೆ. ಈ 2,220 ರೂಪಾಯಿನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. 2,220 ಇಂಟು ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಡಿದ್ದೀವಿ 3:2. 3:2 ಅಂತಂದರೆ 3/5, 2/5. 3/5 ಮಾಡಿದಾಗ ಬರುವಂಥ ಆನ್ಸರ್ 2,220 ಇಂಟು 3/5 ಮಾಡಿದಾಗ 1,332 ಬರುತ್ತೆ. 1,332. ನೆಕ್ಸ್ಟ್ 2,220 ಇಂಟು 2/5 ಮಾಡಿದಾಗ 888 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು ಮಾಡಿರೋದು ಸರಿಯಾಗಿದೆಯಾ ಅಂತ. ಇವೆರಡನ್ನು ಟೋಟಲ್ ಮಾಡಿದಾಗ ಕ್ವಶನಲ್ಲಿ ಕೊಟ್ಟಿರೋ ಅಮೌಂಟೇ ಬರಬೇಕು. ಎಲ್ಲದೂ ಅದೇ ಥರನೇ ಟೋಟಲ್ ಮಾಡಿದಾಗ ಕ್ವಶನಲ್ಲಿ ಕೊಟ್ಟಿರೋ ಅಷ್ಟೇ ಅಮೌಂಟೇ ಬರಬೇಕು. ಇಲ್ಲ ಅಂತಂದರೆ ನೀವು ಮಾಡಿರೋ ಡಿಸ್ಟ್ರಿಬ್ಯೂಷನ್ ತಪ್ಪಾಗಿದೆ ಅಂತ. ಸೊ ಇಲ್ಲಿ 3/5 ಹೇಗೆ ಬಂತು ಅಂತಂದರೆ 3 + 2 5. ಸೊ 3/5, 2/5. ಡಿಸ್ಕೌಂಟ್ ಪೇಯ್ಡಿಗೆ ಸೇಲ್ಸನ್ನು ರೇಷಿಯೋ ಆಗಿ ತೊಗೊಳ್ಬೇಕು. ಡಿಸ್ಕೌಂಟ್ ರಿಸೀವ್ಡಿಗೆ ಪರ್ಚೇಸನ್ನು ರೇಷಿಯೋ ಆಗಿ ತೊಗೊಳ್ಬೇಕು. ಡಿಸ್ಕೌಂಟ್ ರಿಸೀವ್ಡ್ ಕೊಟ್ಟಿರುವಂಥ ಅಮೌಂಟ್ ಎಷ್ಟು ಅಂತಂದರೆ 650 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. ಈ 650ಕ್ಕೆ ರೇಷಿಯೋ ಯಾವುದು ಅಂತಂದರೆ ಪರ್ಚೇಸನ್ನು ಬೇಸಾಗಿ ತೊಗೊಳ್ಬೇಕು. ಸೊ ಪರ್ಚೇಸ್ ರೇಷಿಯೋ ಎಷ್ಟಿದೆ? 7:6 ಅಂತಂದರೆ 7/13, 6/13. 13 ಹೇಗೆ ಬರುತ್ತೆ? 7 + 6 13. ಸೊ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 650 ಇಂಟು 7/13 ಮಾಡಿದಾಗ 350 ಬರುತ್ತೆ. ಫಸ್ಟ್ ಡಿಪಾರ್ಟ್ಮೆಂಟಿಗೆ 350, ನೆಕ್ಸ್ಟ್ ಡಿಪಾರ್ಟ್ಮೆಂಟಿಗೆ 300 ಬರುತ್ತೆ. ಸೊ ಅಲ್ಲಿಗೆ ಡಿಸ್ಕೌಂಟ್ ರಿಸೀವ್ಡನ್ನು ಬರೆದಾಯಿತು, ಡಿಸ್ಕೌಂಟ್ ಪೇಯ್ಡನ್ನು ಬರೆದಾಯಿತು, ಎಲ್ಲ ಎಂಟ್ರಿಯನ್ನು ಬರೆದಾಯಿತು. ಕ್ವಶನನ್ನು ಗಮನಿಸಿದಾಗ ಎಲ್ಲ ಎಂಟ್ರಿಗಳನ್ನು ಬರೆದಾಯಿತು.
ಓಪನಿಂಗ್ ಸ್ಟಾಕನ್ನು ಟ್ರೇಡಿಂಗ್ ಅಕೌಂಟಿಗೆ, ಪರ್ಚೇಸನ್ನು ಟ್ರೇಡಿಂಗ್ ಅಕೌಂಟಿಗೆ, ಸೇಲ್ಸನ್ನು ಟ್ರೇಡಿಂಗ್ ಅಕೌಂಟಿಗೆ, ವೇಜಸ್ಸನ್ನು ಟ್ರೇಡಿಂಗ್ ಅಕೌಂಟಿಗೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಕ್ಲೋಸಿಂಗ್ ಸ್ಟಾಕನ್ನು ಟ್ರೇಡಿಂಗ್ ಅಕೌಂಟಿಗೆ ಬರೆದಾಗಿದೆ. ರೆಂಟ್, ಸನ್ರಿ ಎಕ್ಸ್ಪೆನ್ಸಸ್, ಸ್ಯಾಲ್ರಿ, ಲೈಟಿಂಗ್, ಡಿಸ್ಕೌಂಟ್, ಅಡ್ವರ್ಟೈಸಿಂಗ್, ಕ್ಯಾರೇಜ್ ಇನ್ವರ್ಡನ್ನು ಟ್ರೇಡಿಂಗ್ ಅಕೌಂಟಿಗೆ ಬರ್ತಿದ್ವಿ. ಬೇರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೆದಾಗಿದೆ. ಈಗ ನಾವು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಏನಾದರೂ ಜಾಸ್ತಿ ಇದ್ದರೆ, ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದ್ದರೆ ನೆಟ್ ಲಾಸ್ ಬರುತ್ತೆ, ಇನ್ಕಮ್ ಜಾಸ್ತಿ ಇದ್ದರೆ ನೆಟ್ ಪ್ರಾಫಿಟ್ ಬರುತ್ತೆ. ಟೋಟಲ್ ಮಾಡ್ಕೊಳ್ಳೋಣ. ಎರಡೂ ಸೈಡ್ ಟೋಟಲ್ ಮಾಡಬೇಕು. 14,580 ಪ್ಲಸ್ 350. ಅಲ್ಲಿಗೆ ಎಷ್ಟಿದೆ ಅಂತಂದರೆ ರಫ್ ಆಗಿ ಒಂದು ಅಮೌಂಟ್ ಟೋಟಲ್ ಬರ್ಕೊಂಡಿದೆ. 14,930 ಇದೆ ಕ್ರೆಡಿಟ್ ಸೈಡ್ನಲ್ಲಿ. ನೆಕ್ಸ್ಟ್ 3,870 ಪ್ಲಸ್ 300 ಅಂತಂದರೆ 4,170 ಸೆಕೆಂಡ್ ಕಾಲಮಿನ ಟೋಟಲ್ ಇದೆ ಕ್ರೆಡಿಟ್ ಸೈಡ್ನಲ್ಲಿ. ಡೆಬಿಟ್ ಸೈಡಲ್ಲಿ ಇರೋದೆಲ್ಲ ಟೋಟಲ್ ಮಾಡ್ಕೊಳ್ಳೋಣ. 6,260 ಪ್ಲಸ್ 2,400 ಪ್ಲಸ್ 2,000 ಪ್ಲಸ್ 1,400 ಪ್ಲಸ್ 1,332 13,392 ಇದೆ. 13,392. ಸಾರಿ, ನಾನು ಇಲ್ಲಿ ಅಡ್ವರ್ಟೈಸಿಂಗ್ ಅಮೌಂಟ್ ಒಂದು ಬಿಟ್ಟು ಹೋಗಿದೆ. ಅಡ್ವರ್ಟೈಸಿಂಗನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅಡ್ವರ್ಟೈಸಿಂಗ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಕೊಟ್ಟಿದ್ರು. 3,680 ಇದೆ. 3,680 ಡಿವೈಡೆಡ್ ಬೈ 2 1:1 ಮಾಡಿದ್ರು ಆಗುತ್ತೆ. 1:1 ಅಂತಂದರೆ 1/2 1/2 ಹಾಫ್ ಅಂತ ಅರ್ಥ. ಅಲ್ಲಿಗೆ 3,680 ಇಂಟು ಹಾಫ್ ಮಾಡಿದಾಗ ಬರುವಂಥ ಆನ್ಸರ್ 1,840. ಫಸ್ಟ್ ಕಾಲಮಿಗೂ 1,840, ನೆಕ್ಸ್ಟ್ ಕಾಲಮಿಗೂ 1,840 ಬರುತ್ತೆ. ಈಗ ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಹೇಗೆ? 6,260 ಪ್ಲಸ್ 2,400 ಪ್ಲಸ್ 2,000 ಪ್ಲಸ್ 1,400 ಪ್ಲಸ್ 1,332 ಪ್ಲಸ್ 1,840 ಬರುವಂಥ ಆನ್ಸರ್ 15,232 ಬರುತ್ತೆ. 15,232. ಅದೇ ಥರನೇ ನೆಕ್ಸ್ಟ್ ಕಾಲಮ್ ಟೋಟಲ್ ಮಾಡ್ಕೊಳ್ಳೋಣ. 3,130 ಪ್ಲಸ್ 1,200 ಪ್ಲಸ್ 1,000 ಪ್ಲಸ್ 700 ಪ್ಲಸ್ 888 ಪ್ಲಸ್ 1,840 ಬರುವಂಥ ಆನ್ಸರ್ 8,758. ಸೊ ನಾವಿಲ್ಲಿ ಟೋಟಲ್ ಮಾಡಿದ್ದೀವಿ. ಯಾವ ಟೋಟಲ್ ಜಾಸ್ತಿ ಇದೆಯೋ ಅದನ್ನು ಎರಡು ಕಡೆ ಬರ್ಕೊಳ್ಬೇಕು. ಟೋಟಲ್ ಜಾಸ್ತಿ ಇರೋದು ಡೆಬಿಟ್ ಸೈಡಿಂದು 15,232 8,758. ಕ್ರೆಡಿಟ್ ಸೈಡಿಗೂ ಅದೇ ಟೋಟಲೇ ಬರ್ಕೊಳ್ಬೇಕು. 15,232 8,758. ಸೊ ಈಗ ಇನ್ಕಮ್ ಕಮ್ಮಿ ಇದೆ, ಡೆಬಿಟ್ ಸೈಡ್ನಲ್ಲಿ ಬ್ಯಾಲೆನ್ಸ್ ಬಂದರೆ, ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ ನೆಟ್ ಪ್ರಾಫಿಟ್ ಅಂತ ಬರೀಬೇಕು. ಈಗ ಕ್ರೆಡಿಟ್ ಸೈಡ್ ಇನ್ಕಮ್ ಕಮ್ಮಿ ಇದೆ, ಸೊ ನೆಟ್ ಲಾಸ್ ಅಂತ ಬರೀಬೇಕು. ಬೈ ನೆಟ್ ಲಾಸ್. ಯಾವಾಗ ನೆಟ್ ಲಾಸ್ ಬರುತ್ತೆ? ಕ್ರೆಡಿಟ್ ಸೈಡ್ ಕಮ್ಮಿ ಇದ್ದರೆ ನೆಟ್ ಲಾಸ್, ಡೆಬಿಟ್ ಸೈಡ್ ಕಮ್ಮಿ ಇದ್ದರೆ ನೆಟ್ ಪ್ರಾಫಿಟ್. ಈಗ ನೆಟ್ ಲಾಸ್ ಬರುತ್ತೆ. ನೆಟ್ ಲಾಸ್ ಫೈಂಡ್ ಔಟ್ ಮಾಡೋದು ಹೇಗೆ? 15,232ರಿಂದ 14,930 ಕಳಿಬೇಕು. ಕಳೆದಾಗ ಬರುವಂಥ ಆನ್ಸರ್ 302 ರೂಪಾಯಿ ನೆಟ್ ಲಾಸು ಫಸ್ಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. 302. ಸೆಕೆಂಡ್ ಡಿಪಾರ್ಟ್ಮೆಂಟಿಗೆ 8,750 ಮೈನಸ್ 4,170 ಬರುವಂಥ ಆನ್ಸರ್ 4,580 ಆಗುತ್ತೆ. ಇದು ಸೆಕೆಂಡ್ ಡಿಪಾರ್ಟ್ಮೆಂಟಿಗೆ. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದರಲ್ಲೇ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಈಸಿ ಇದೆ, ತುಂಬಾ ಈಸಿ ಇದೆ ಪ್ರಾಬ್ಲಮ್ ಮಾಡೋದು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು ತುಂಬಾ ಈಸಿ. ಫಸ್ಟ್ ನೀವು ಪರ್ಚೇಸ್ ರೇಷೋ ಮಾಡ್ಕೊಳ್ಬೇಕು, ಸೇಲ್ಸ್ ರೇಷೋ ಮಾಡ್ಕೊಳ್ಬೇಕು. ದೆನ್ ಯಾವುದಕ್ಕೆ ಯಾವ್ಯಾವ ರೇಷೋದಲ್ಲಿ ಸಿಂಪ್ಲಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ಆ ರೇಷೋದಲ್ಲಿ ಸಿಂಪ್ಲಿಫೈ ಮಾಡಬೇಕು. ಡಿಸ್ಕೌಂಟ್ ರಿಸೀವ್ಡ್, ಡಿಸ್ಕೌಂಟ್ ಅಲೋಡಿಗೆ ಯಾವ್ಯಾವ ರೇಷೋ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.